ರೇಟ್ ಕೇಳ್ತೀಯ, ನನ್ನ ಮೇಂಟೈನ್ ಮಾಡ್ತೀಯಾ, ವಾಕರ್ಗೆ ಬರುವಂತೆ ಪ್ರೈವೇಟ್ ಪಾರ್ಟ್ಸ್ ಫೋಟೋ ಕಳಿಸ್ತೀಯಾ, ತನ್ನ ಕಾಲಿನ ಚಪ್ಪಲಿ ತೆಗೆದು ರೇಣುಕಾ ಸ್ವಾಮಿ ಕೆನ್ನೆಗೆ ಬಾರಿಸಿದ್ದ ಪವಿತ್ರ ಗೌಡ. ಪವಿತ್ರ ಕೈಯಲ್ಲಿದ್ದ ಚಪ್ಪಲಿ ಕಸಿದುಕೊಂಡು ತಾನು ಬಾರಿಸಿದ್ದ ದರ್ಶನ್. ರೇಣುಕಾ ಸ್ವಾಮಿಯನ್ನು ಪವಿತ್ರ ಗೌಡ ಕಾಲಿಗೆ ಬೀಳಿಸಿ ಕ್ಷಮೆ ಕೇಳಿಸಿದ್ನಂತೆ. ಪವಿತ್ರ ಕಾಲಿಗೆ ಬಿದ್ದು ಕಣ್ಣೀರಿಟ್ಟು ಪ್ರಾಣ ಭಿಕ್ಷೆ ಬೇಡಿದ್ದ ರೇಣುಕಾ ಸ್ವಾಮಿ. ರೇಣುಕಾ ಎದೆ ಮೇಲೆ ಕಾಲಿಟ್ಟು ಪ್ರಾಣ ಹೋಗುವಂತೆ ಅದುಮಿದ್ದ ದರ್ಶನ್. ನನ್ನ ಹೆಂಡತಿಗೆ ಬೆತ್ತಲೆ ಫೋಟೋ ಕಳಿಸ್ತೀಯಾ ಸೂಮಗನೆ ಎಂದು ಥಳಿಸಿದ್ದಾರೆ. ಸಹಚರ ಪವನ್ಗೆ ಹೇಳಿ ರೇಣುಕಾ ಸ್ವಾಮಿ ಬಟ್ಟೆ ಬಿಚ್ಚಿಸಿದ್ದ ದರ್ಶನ್. ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಓದುತ್ತಲೇ ದರ್ಶನ್ ರೇಣುಕಾ ಸ್ವಾಮಿಗೆ ಬಾರಿಸಿದ್ದ. ಪವಿತ್ರ ಗೌಡ ಮಾತ್ರವಲ್ಲದೆ ಮತ್ತಷ್ಟು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ನಂತೆ. ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿದ್ದ ಮೆಸೇಜ್ ನೋಡಿ ದರ್ಶನ್ ಕೆಂಡಾಮಂಡಲವಾಗಿದ್ರು. ಏನೋ ಕಾಮಿಷ್ಟ ಎಂದು ಕಪಾಳ ಎದೆ ಮರ್ಮಾಂಗಕ್ಕೆ ಒದ್ದಿದ್ನಂತೆ. ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಡಿ ಚಾರ್ಜ್ ಶೀಟ್. ದರ್ಶನ್ ಅಂಡ್ ಕ್ರೌರ್ಯದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಮೇಲೆ ಎಸಗಿದ್ದ ಕ್ರೌರ್ಯ ಇದು. ನನ್ನ ರೇಟ್ ಕೇಳ್ತೀಯಾ, ನನ್ನ ಮೇಂಟೈನ್ ಮಾಡ್ತೀಯಾ, ವಾಕರ್ಗೆ ಬರುವಂತೆ ಪ್ರೈವೇಟ್ ಪಾರ್ಟ್ಸ್ ಫೋಟೋ ಕಳಿಸ್ತೀಯಾ, ತನ್ನ ಕಾಲಿನ ಚಪ್ಪಲಿ ತೆಗೆದು ರೇಣುಕಾ ಸ್ವಾಮಿ ಕೆನ್ನೆಗೆ ಪಟಾರ್ ಪಟಾರ್ ಎಂದು ಬಾರಿಸಿದ್ದಾಳೆ. ಪವಿತ್ರ ಕೈಲಿದ್ದ ಚಪ್ಪಲಿ ಕಸಿದುಕೊಂಡು ದರ್ಶನ್ ಕೂಡ ಬಾರಿಸಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಕಾಲಿಗೆ ಬಿಡಿಸಿ ದರ್ಶನ್ ಕ್ಷಮೆ ಕೇಳಿಸಿದ್ದಾರೆ. ಪವಿತ್ರ ಕಾಲಿಗೆ ಬಿದ್ದು ಕಣ್ಣೀರಿಟ್ಟು ಪ್ರಾಣ ಭಿಕ್ಷೆ ಕೇಳಿದ್ರಂತೆ ರೇಣುಕಾ ಸ್ವಾಮಿ. ರೇಣುಕಾ ಎದೆ ಮೇಲೆ ಕಾಲಿಟ್ಟು ಪ್ರಾಣ ಹೋಗುವಂತೆ ಅದುಮಿದ್ನಂತೆ ದರ್ಶನ್. ನನ್ನ ಹೆಂಡತಿಗೆ ಬೆತ್ತಲೆ ಫೋಟೋ ಕಳಿಸ್ತೀಯನೋ ಸೂಮಗನೆ ಎಂದು ಥಳಿಸಿದ್ದಾರೆ. ಸಹಚರ ಪವನ್ಗೆ ಹೇಳಿ ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಿಸಿದ್ದಾರೆ. ರೇಣುಕಾ ಸ್ವಾಮಿ ಕಳಿಸಿದ್ದ ಮೆಸೇಜ್ ಓದುತ್ತಲೇ ದರ್ಶನ್ ಬಾರಿಸಿದ್ದಾನೆ. ಪವಿತ್ರ ಗೌಡ ಮಾತ್ರವಲ್ಲದೆ ಮತ್ತಷ್ಟು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ನಂತೆ ರೇಣುಕಾ ಸ್ವಾಮಿ. ರೇಣುಕಾ ಸ್ವಾಮಿ ಮೊಬೈಲ್ನಲ್ಲಿದ್ದ ಮೆಸೇಜ್ ನೋಡಿ ದರ್ಶನ್ ಕೆಂಡಾಮಂಡಲವಾಗಿದ್ದಾರೆ. ಏನೋ ಕಾಮಿಷ್ಟ ಎಂದು ಕಪಾಳ ಎದೆ ಮರ್ಮಾಂಗಕ್ಕೆ ಒದ್ದಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯವನ್ನ ಎಳೆ ಎಳೆಯಾಗಿ ಪೊಲೀಸರು ಡಿ ಚಾರ್ಜ್ ಶೀಟ್ ನಲ್ಲಿ ಬಿಚ್ಚಿಟ್ಟಿದ್ದಾರೆ.